Hello, in this video we'll discuss spoken English and broken English by G.B Shaw. ಸೊ ಈ ಒಂದು ವಿಡಿಯೋ ಒಳಗೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ ನೋಡೋಣ್ರಿ. ಬರ್ದಿದ್ದು ಯಾರಪ್ಪ ಅಂತಂದ್ರೆ ಇದನ್ನ G.B Shaw. ಫುಲ್ ಫಾರ್ಮ್ ಜಾರ್ಜ್ ಬರ್ನಾರ್ಡ್ ಶಾ. ಆಥರ್ನ ಪೂರ್ಣ ಹೆಸರು ಜಾರ್ಜ್ ಬರ್ನಾರ್ಡ್ ಶಾ. ಸೊ ಮೊದಲಿಗೆ ಆಥರ್ನ ಬಗ್ಗೆ ನೋಡೋಣ. ಅಬೌಟ್ ದಿ ಆಥರ್, ಜಾರ್ಜ್ ಬರ್ನಾರ್ಡ್ ಶಾ, known at his insistence as Bernard Shaw, was an Irish playwright, critic and political activist. ಸೊ ಅವರಿಗೆ ಬರ್ನಾರ್ಡ್ ಶಾ ಅಂತ ಕೇಳ್ತಾರೆ, ಜಾರ್ಜ್ ಬರ್ನಾರ್ಡ್ ಶಾ ಅಂತಾರೆ, G.B Shaw ಅಂತಾರೆ, ಅಥವಾ ಬರ್ನಾರ್ಡ್ ಶಾ ಅಂತ ಹೇಳಿ ಫೇಮಸ್ ಆಗಿ ಕರೀತಾರೆ. ಅವರು ಐರಿಷ್ ರೈಟರ್ ಆಗಿರ್ತಾರೆ ರೀ. ಐರಿಷ್ ಪ್ಲೇ ರೈಟ್ ಅಂದ್ರೆ ಡ್ರಾಮಾಟಿಸ್ಟ್ನು ಕೂಡ ಹೌದು, ಆಮೇಲೆ ಕ್ರಿಟಿಕ್, ಆಮೇಲೆ ಪೊಲಿಟಿಕಲ್ ಆಕ್ಟಿವಿಸ್ಟ್ ಇದ್ದಾರೆ. ನೆಕ್ಸ್ಟ್, his influence on Western theatre, culture and politics extended from 1880s to his death and beyond. ಸೊ ಇವರು ಒಂದು ವೆಸ್ಟರ್ನ್ ಥಿಯೇಟರ್, ಇವರು ಐರಿಷ್ ಡ್ರಾಮಾಟಿಸ್ಟ್ ಆಗಿರ್ಬೋದು. ಅಂದರೆ ಇವರು ಒಂದು ಈ ಕಲ್ಚರಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಈ ಒಂದು ಅವರ ಒಂದು ಬರವಣಿಗೆಗಳ ಪ್ರಭಾವ ಈ 1880s ಹಿಡ್ಕೊಂಡು ಅದಕ್ಕಿಂತ ಅದಾದ ನಂತರ ಕೂಡ 80s ಆದ ನಂತರ ಅವರ ಡೆತ್ ಆದ ನಂತರ ಕೂಡ ಕಂಟಿನ್ಯೂ ಆಗಿತ್ತು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್, he wrote more than 60 plays including major works such as Man and Superman, Pygmalion and Saint John. ಸೊ ಅವರ ಒಂದಿಷ್ಟು ಫೇಮಸ್ ಅದಾವ್ರಿ. 60 ಪ್ಲೇಸನ್ನು ಬರ್ದಾರ, ಅಂದ್ರೆ 60 ನಾಟಕಗಳನ್ನು ಬರ್ದಾರ. ಅದ್ರೊಳಗೆ ಫೇಮಸ್ ಯಾವಪ್ಪ ಅಂದ್ರೆ ಮ್ಯಾನ್ ಆ್ಯಂಡ್ ಸೂಪರ್ಮ್ಯಾನ್, ಪಿಗ್ಮೇಲಿಯನ್, ಸೇಂಟ್ ಜಾನ್. With the range incorporating both contemporary satire and historical allegory, Shaw became the leading dramatist of his generation, and in 1925 was awarded the Nobel Prize in Literature. So, with the range incorporating both contemporary satire and historical allegory, Shaw became the leading dramatist of his generation. ಸೊ ಅವರು ಕಂಟೆಂಪ್ರರಿ ಸಟೈರ್ಗಳ ಬಗ್ಗೆ ಬರ್ತಾರೆ, ವ್ಯಂಗ್ಯ ಕಂಟೆಂಪ್ರರಿ ರೀಸೆಂಟ್ ಆಗಿರುವಂಥ, ಅಂದ್ರೆ ಅವರ ಒಂದು ಕಾಲದೊಳಗೆ ಬರುವಂಥ ಒಂದು ಏನೇನು ಸಮಾಜದೊಳಗೆ ನಡೀತಿದ್ವು ಅದನ್ನು ಒಂದು ವ್ಯಂಗ್ಯ ರೂಪದವಾಗಿ ಬರ್ತಾರೆ. ಆಮೇಲೆ ಹಿಸ್ಟಾರಿಕಲ್ ಅಲೆಗರಿ ಬರ್ತಾರೆ ಅವರು. ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ಒಂದು ಅಲೆಗರಿಗಳನ್ನು ಬರ್ತಾರೆ. ಎಲೆಗರಿ ಅನ್ನೋದು ಎಲೆಗರಿ ಇರ್ಬೋದು ಅಥವಾ ಸಟೈರ್ ಆಗಿರ್ಬೋದು. ದೀಸ್ ಆರ್ ಆಲ್ ದಿ ಫಾರ್ಮ್ಸ್ ಅಂತಂದು ಹೇಳ್ಬೋದು ನೀವು. ನೆಕ್ಸ್ಟ್, Shaw became the leading dramatist of his generation and in 1925 was awarded the Nobel Prize in Literature. ಸೊ ಇವರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ಕೈತಿ ಲಿಟ್ರೇಚರ್ ಒಳಗೆ, ಅದು 1925 ಸೊ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ 1 ಮಾರ್ಕ್ಸ್ ಕ್ವಶನ್ಸ್ ಇದಾವೆ ರೀ. ಲಾಸ್ಟಿಗೆ 1 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಷನ್ ಮಾಡೀನಿ. 1 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ನಿಮಗೆ ಹೇಳ್ತಾನು ಕೂಡ ಯಾವ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಒಳಗೆ. 1 ಮಾರ್ಕ್ಸ್ ಕ್ವಶನ್ ಸಂಬಂಧ ಕಂಪ್ಲೀಟ್ ವಿಡಿಯೋ ನೋಡಿರಿ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ಸಮರಿ ನೋಡಿರಿ. ಕಂಪ್ಲೀಟಾಗಿ ಒಂದು ಶಾರ್ಟ್ ಸಮರಿನ ಇಲ್ಲಿ ಹೇಳೀನಿ. ಪೂರ್ತಿ ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ ಎಷ್ಟು ಗೊತ್ತಿಲ್ಲ, ಯಾವ್ದಾದ್ರು ಇಂಪಾರ್ಟೆಂಟ್ ಅದಾವಲ್ಲ ಅದನ್ನು ಪೂರಾ ಶಾರ್ಟ್ ಒಳಗೆ ನೀವು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ಕೊತಾನೆ ಹೋಗೀನಿ. ಆಮೇಲೆ 1 ಮಾರ್ಕ್ಸ್ ಉಳಿದಿದ್ದನ್ನು ಯಾವ್ದು ಬಿಟ್ಟೇನಂತ ನಿಮಗೆ ಅನ್ಸಿರೋದಿಲ್ಲ ಅದನ್ನು 1 ಮಾರ್ಕ್ಸ್ ಒಳಗೆ ಕವರ್ ಮಾಡೀನಿ. ಓಕೆ, ನೆಕ್ಸ್ಟ್. ಸೊ ದ ಫಸ್ಟ್ ಪಾಯಿಂಟ್, language is a means of communication. English language is spoken or written all over the world. Everyone desires to speak fluent, understandable English. Some think one gets job by speaking the correct English. ಸೊ ಲ್ಯಾಂಗ್ವೇಜ್ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ ಒಳಗೆ ಎದ್ರ ಬಗ್ಗೆ ಐತಪ್ಪ ಅಂತಂದ್ರೆ ಬರೀ ಲ್ಯಾಂಗ್ವೇಜ್ ಬಗ್ಗೆನೇ ಐತದ ಡಿಸ್ಕಷನ್ ಮಾಡಿದ್ದಾರೆ. ಡಿಸ್ಕಷನ್ ಇಲ್ಲ, ಆದರೆ G.B Shaw ಲ್ಯಾಂಗ್ವೇಜ್ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಇಲ್ಲಿ ನೋಡ್ರಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಸ್ಪೋಕನ್ ಆರ್ ರಿಟನ್ ಆಲ್ ಓವರ್ ದಿ ವರ್ಲ್ಡ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಪ್ಪ ಅಂತಂದ್ರೆ ಜಗತ್ತಿನಾದ್ಯಂತ ಇದನ್ನು ಬರಿತಾರನು ಕೂಡ, ಆಮೇಲೆ ಬಳಸ್ತಾರನು ಕೂಡ, ಮಾತನಾಡ್ತಾರನು ಕೂಡ. ಎವ್ರಿ ಒನ್ ಡಿಸೈರ್ ಟು ಸ್ಪೀಕ್ ಫ್ಲೂಯೆಂಟ್ ಅಂಡರ್ಸ್ಟ್ಯಾಂಡಬಲ್ ಇಂಗ್ಲೀಷ್. ಸೊ ಎಲ್ಲರಿಗೂ ಒಂದು ಆಸೆ ಐತಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ನ ಪೂರ್ತಿ ಫ್ಲೂಯೆಂಟಾಗಿ ಮಾತಾಡಬೇಕು, ಆಮೇಲೆ ಎಲ್ಲರಿಗೂ ಮುಂದಿನ ವ್ಯಕ್ತಿಗೆ ತಿಳಿಯುವಂಗೆ ಇಂಗ್ಲೀಷನ್ನ ಮಾತಾಡಬೇಕು ಅಂತಂದರೆ ಎಲ್ಲರಿಗೂ ಆಸೆ ಇರ್ತೈತಿ. ಸಮಥಿಂಗ್ ಒನ್ ಗೆಟ್ಸ್ ಜಾಬ್ ಬೈ ಸ್ಪೀಕಿಂಗ್ ದಿ ಕರೆಕ್ಟ್ ಇಂಗ್ಲೀಷ್. ಸೊ ಭಾಳಷ್ಟು ಜನರಿಗೆ ಏನಿರ್ತದಪ್ಪ ಅಂತಂದ್ರೆ ಕರೆಕ್ಟ್ ಇಂಗ್ಲೀಷ್ ಮಾತಾಡೋದಪ್ಪ ಅಂತಂದ್ರೆ ನಮಗೆ ಜಾಬ್ನು ಕೂಡ ಸಿಗ್ತಾವೆ. ಇಂಟರ್ವ್ಯೂ ನೋಡಿ ನೀವು ಭಾಳಷ್ಟು ಕಡೆ ಹೆಂಗಾಗಿರ್ತಪ್ಪ ಅಂದ್ರೆ ಫ್ಲೂಯೆಂಟ್ ಇತ್ತಪ್ಪ ಅಂತಂದ್ರೆ ಆ ಒಂದು ಭಾಷೆ, ಇಂಗ್ಲೀಷ್ ಭಾಷೆ ಫ್ಲೂಯೆಂಟ್ ಇತ್ತಂದ್ರೆ ಅವಂಗೆ ಜಾಬ್ ಕನ್ಫರ್ಮ್ ಆದಂಗನ ಅಂತಂದು ಹೇಳಿ ಭಾಳ ಜನ ಅನ್ಕೊಂಡಿರ್ತಾರೆ. ಬಟ್ Shaw says there is nothing like correct English. No two British subjects speak English alike. ಆದ್ರೆ ಇಲ್ಲಿ ಈ ಒಂದು ಅವರ ಒಂದು ಪ್ರೋಸ್ ಒಳಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಯಾವ ನೇಟಿವ್ ಸ್ಪೀಕರ್ ಯಾರು ಇಬ್ಬರು ಜನ ಇಂಗ್ಲೀಷ್ ಅಂದ್ರೆ ಬ್ರಿಟಿಷ್ದವ್ರನ್ನ ಇಬ್ಬರು ಜನ ಇಂಗ್ಲೀಷ್ನ ಪರ್ಫೆಕ್ಟಾಗಿ ಮಾತಾಡೋಂಗಿಲ್ಲ, ಅದಕ್ಕೆ ಅವರ ಬ್ರಿಟಿಷ್ ಸಬ್ಜೆಕ್ಟ್ ಅಂದರೆ ಇಲ್ಲಿ ವ್ಯಕ್ತಿಗಳು. ಸೊ ನೋ ಟು ಬ್ರಿಟಿಷ್ ಸಬ್ಜೆಕ್ಟ್ಸ್ ಸ್ಪೀಕ್ ಇಂಗ್ಲೀಷ್ ಲೈಕ್. ಯಾರೇ ಇಬ್ಬರು ಜನ ಬ್ರಿಟಿಷ್ದವ್ರು ಆಗಿರ್ಲವರು ಅವರು ಏನು ಮಾತಾಡೋಂಗಿಲ್ಲಪ್ಪ ಅಂತಂದ್ರೆ ಕರೆಕ್ಟ್ ಇಂಗ್ಲೀಷನ್ನು
ಮಾತಾಡಂಗಿಲ್ಲ ಅಂತಂದು ಹೇಳ್ತಾರೆ ಅವರು. ದೇರ್ ಈಸ್ ನೋ ಪರ್ಫೆಕ್ಟ್ ಮಾಡೆಲ್ ಆಫ್ ಇಂಗ್ಲಿಷ್ ಫಾರ್ ದ ಪ್ರೊನೌನ್ಸಿಯೇಷನ್ ಆಲ್ ಓವರ್ ದ ವರ್ಲ್ಡ್. ದೇರ್ ಈಸ್ ದ ಐರಿಷ್, ಬ್ರಿಟಿಷ್, ಕೆನಡಿಯನ್, ಅಮೇರಿಕನ್ ಆ್ಯಂಡ್ ಆಸ್ಟ್ರೇಲಿಯನ್ ಇಂಗ್ಲಿಷ್. ವೆನ್ ಆಲ್ ಸ್ಪೀಕ್ ಡಿಫ್ರೆಂಟ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಕರೆಕ್ಟ್ನೆಸ್. ನೋಡಲ್ಲಿ ಏನಾಗೈತಪ್ಪ ಅಂತಂದ್ರೆ ಅಲ್ಲಿ ಇಂಗ್ಲೀಷ್ ಯಾರೊಬ್ಬರು ಪರ್ಫೆಕ್ಟ್ ಮಾಡೆಲ್ ಇಲ್ಲ, ಅಥವಾ ಯಾರೂ ಪರ್ಫೆಕ್ಟ್ ಇಲ್ಲೂ ಕೂಡ. ಆಮೇಲೆ ಅಲ್ಲಿ ಪರ್ಫೆಕ್ಟ್ ಮಾಡೆಲ್ ಅಂತಂದೇನು ಹೇಳಲ್ಲ. ಎದಕ್ಕಪ್ಪ ಅಂತಂದ್ರೆ ಜಗತ್ತಿನಾದಂತನೂ ಇಂಗ್ಲೀಷ್ ಮಾತಾಡ್ತಾರೆ. ಆಮೇಲೆ ಭಾಳಷ್ಟು ಆ್ಯಕ್ಸೆಂಟ್ಸ್ ಬರ್ತಾವೆ. ಆ್ಯಕ್ಸೆಂಟ್ ಅಂದರೆ ಏನು ರೀ? ಸೊಗಡು, ಭಾಷೆ ಸೊಗಡು. ಬೇರೆ ಬೇರೆ ಕಡೆ ಹೋದ್ರೆ ಈ ನಮ್ಮ ಕನ್ನಡ ಭಾಷೆ ಹೆಂಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಮಾತುಗಳನ್ನು ಮಾತಲ್ಲ ಅಥವಾ ಒಂದು ಶೈಲಿ, ಮಾತಾಡುವ ಶೈಲಿ. ಈಗ ನಮ್ಮ ಕಡೆ ಈಗ ಧಾರವಾಡ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಬೆಳಗಾವಿ, ನಾವು ಒಂಥರ ಕನ್ನಡ ಮಾತಾಡಿದ್ರೆ ಈಗ ಮೈಸೂರಿನವರು ಅಥವಾ ಬೆಂಗಳೂರದವರು, ಅವ್ರ ಚಿತ್ರದುರ್ಗ ಆಗಿರ್ಬೋದು, ಅವ್ರದೊಂದು ಕನ್ನಡನ ಭಾಳಷ್ಟು ಡಿಫ್ರೆಂಟ್ ಇರ್ತೈತಿ. ಸೇಮ್ ಕನ್ನಡನ ಅದರ ಮಾತಾಡುವ ಶೈಲಿ ಬೇರೆ ಇರ್ತೈತಿ. ಅದನ್ನ ಇವ್ರು ಇಲ್ಲಿ ಹೇಳ್ತಾರೆ, ನಮ್ಮದು ಕರೆಕ್ಟನ ಅವ್ರದ್ದು ಕರೆಕ್ಟ್ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಅದೇ ಇಂಗ್ಲೀಷ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನೋಡ್ರಿ. ದೇರ್ ಈಸ್ ನೋ ಪರ್ಫೆಕ್ಟ್ ಮಾಡೆಲ್ ಫಾರ್ ದ ಪ್ರೊನೌನ್ಸಿಯೇಷನ್ ಆಲ್ ಓವರ್ ದ ವರ್ಲ್ಡ್. ದೇರ್ ಈಸ್ ದಿ ಐರಿಷ್, ಬ್ರಿಟಿಷ್, ಕೆನಡಿಯನ್, ಅಮೇರಿಕನ್ ಆ್ಯಂಡ್ ಆಸ್ಟ್ರೇಲಿಯನ್ ಇಂಗ್ಲೀಷ್. ನೋಡ್ರಿ ಯಾವ ಇಂಗ್ಲೀಷ್ ಇದಪ್ಪ ಅಂತಂದ್ರೆ ಐರಿಷ್ ಇಂಗ್ಲೀಷ್ ಐತಿ, ಬ್ರಿಟಿಷ್ ಐತಿ, ಕೆನಡಿಯನ್, ಅಮೇರಿಕನ್, ಆಸ್ಟ್ರೇಲಿಯನ್ ಇಂಗ್ಲೀಷ್. ಸೊ ವೆರೈಟಿ ಆಫ್ ಇಂಗ್ಲೀಷಸ್ ಆರ್ ದೇರ್. When all speak differently, there is no question of correctness. So the author, he is telling that everyone speaks differently and there is no question of correctness. ಅಲ್ಲಿ ಏನು ಕರೆಕ್ಟ್ನೆಸ್ ಒಂದು ಕ್ವಶನ್ನ ಬರಂಗಿಲ್ಲ, ಎಲ್ಲರದು ಕರೆಕ್ಟನ್ನ ಐತಿ ಇಂಗ್ಲೀಷ್ ಅಂತ ಹೇಳಿ ಹೇಳ್ತಾರೆ ಅವರು. ಶೈಲಿ ಎಷ್ಟೇ ಬೇರೆ ಇರ್ಬೋದು, ಆ ಥರ ಮಾತಾಡೋದು ಸೇಮ್ ಇರ್ತೈತಿ. ನೆಕ್ಸ್ಟ್, ಶಾಸ್ ಅಡ್ವೈಸ್ to the students is to speak English without bothering about the element of correctness. English speakers use the commonest word yes and no, but these are not pronounced alike by the two speakers of English. ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರಿ, ಶಾ ನಮಗೊಂದು ಅಡ್ವೈಸ್ ಕೊಡ್ತಾರೆ, ನಿಮ್ಮೆಲ್ಲರಿಗೂ ಅಡ್ವೈಸ್ ಕೊಡ್ತಾರೆ, ನಮ್ಮೆಲ್ಲರಿಗೂ ಒಂದು ಅಡ್ವೈಸ್ ಕೊಡ್ತಾರೆ. ಏನು ಕೊಡ್ತಾರಪ್ಪ ಅಂತಂದರೆ ಈಗ ನಾನ್ ನೇಟಿವ್ ಸ್ಪೀಕರ್ಸ್ ಏನಿದಾರಲ್ಲ, ಅಂದರೆ ನಾವೆಲ್ಲ ಏನಿದೇವಲ್ಲ, ನಾವೇ ಆಗಲಿ ಅವರಾಗಲಿ ಯಾರೂ ಇಂಗ್ಲೀಷನ್ನ ಕರೆಕ್ಟಾಗಿ ಮಾತಾಡಲಿ ಅಂತಂದು ಮಾತು ಹೇಳ್ತಾರೆ. ಆಮೇಲೆ ಕರೆಕ್ಟ್ನೆಸ್ ಅನ್ನೋದು ಇರಂಗಿಲ್ಲ ಅಂತಂದು ಹೇಳ್ತಾರಲ್ಲಿ. ನಾವು ಕರೆಕ್ಟ್ನೆಸ್ ಬಗ್ಗೆ ವಿಚಾರ ಮಾಡೋದನ್ನ ಮಾತಾಡಬೇಕು. ನಾವು ಮಾತಾಡಲಿ, ನಾವು ಹೆಂಗೆ ಮಾತಾಡಲಿ ಕೊಟ್ಟು ಮಾತಾಡ್ಬೇಕು ಇಂಗ್ಲೀಷನ್ನು. ಕರೆಕ್ಟ್ನೆಸ್ ಬಗ್ಗೆ ನಾವು ಕರೆಕ್ಟ್ ಮಾತಾಡತ್ತೇವೋ ಇಲ್ಲ ಅಂತ ಹೇಳಿ ವಿಚಾರ ಮಾಡಿ ಮಾತಾಡಬಾರ್ದು, ಒಟ್ಟು ಮಾತಾಡಬೇಕು ಇಂಗ್ಲೀಷನ್ನ ಅಂತ ಹೇಳ್ತಾರೆ ಅವರು. ಇಂಗ್ಲೀಷ್ ಸ್ಪೀಕರ್ಸ್ ಯೂಸ್ ದ ಕಾಮನೆಸ್ಟ್ ವರ್ಡ್ಸ್ ಎಸ್ ಆ್ಯಂಡ್ ನೋ, ಬಟ್ ದೀಸ್ ಆರ್ ಪ್ರೊನೌನ್ಸ್ಡ್ ಅಲೈಕ್ ಬೈ ದ ಟೂ ಸ್ಪೀಕರ್ಸ್ ಆಫ್ ಇಂಗ್ಲೀಷ್. ಸೊ ನೋಡ್ರಿ, ಇಂಗ್ಲೀಷ್ ಸ್ಪೀಕರ್ಸ್ ಕೂಡ ಅಂದರೆ ಯಾರು ಬ್ರಿಟಿಷ್ದವ್ರನ್ನೂ ಕೂಡ ಎಸ್ ಮತ್ತು ನೋ ಅನ್ನೋದನ್ನು ಅವರೇ ಪ್ರೊನೌನ್ಸ್ ಮಾಡೋದು ಬೇರೆ ಬೇರೆ ರೀತಿ ಮಾಡ್ತಾರೆ. ಈಗ ಒಬ್ಬರು ಇ ಎಸ್ ಅಂತಾರೆ ಅಥವಾ ನೌ ಅಂತಾರೆ. ಈಗ ನಮ್ಮ ಕಡೆ ಬಂದ್ರೆ ನಾವೇನಂತೀವಿ ನೋ ಅಂತೀವಿ, ಅಥವಾ ಅವರು ಇ ಎಸ್ ಅಂತಂದ್ರೆ ನಾವು ಬರೀ ಎಸ್ ಅಂತಂದು ಹೇಳ್ತೀವಿ. ಸೊ ಎಸ್ ಮತ್ತು ನೋ ಅನ್ನೋದ್ರೊಳಗನ ಎಷ್ಟು ಡಿಫ್ರೆನ್ಸಸ್ ಐತೆ ಅಂದ್ರೆ ಅದ್ರ ಸಂಬಂಧ ಅವ್ರು ಹೇಳ್ತಾರೆ ಇಂಗ್ಲೀಷ್ನ ಪರ್ಫೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಅಥವಾ ಪ್ರೊನೌನ್ಸ್ ಮಾಡೋಕ್ಕಾಗಿಲ್ಲ ಅಂತಂದು ಹೇಳಿ ಅವರು ಕ್ಲಿಯರಾಗಿ ಹೇಳ್ತಾರೆ. ಈವನ್ ಬ್ರಿಟಿಷರ್ನು ಕೂಡ ಮಾಡೋಂಗಿಲ್ಲ ಅಂತಂದು ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಕರೆಕ್ಟ್ನೆಸ್ ಬಗ್ಗೆ ವಿಚಾರ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. One needs to speak intelligible English. Today, the communicative aspect is primary in language learning and its usage. So, ಬರೀ ಇಂಟೆಲಿಜಿಬಲ್ ಇಂಗ್ಲೀಷ್ ಮಾತಾಡೋ ಸಾಕು, ಅಂದರೆ ಮುಂದಿನ ವ್ಯಕ್ತಿಗೆ ತಿಳಿಯೋದಾದ್ರೆ ಸಾಕು. ಆ ಮುಂದಿನ ವ್ಯಕ್ತಿಗೆ ನಿಮ್ಮ ಇಂಗ್ಲೀಷ್ ಒಂದು ಅರ್ಥ ಆದ್ರೆ ಸಾಕಂತ ಹೇಳ್ತಾರೆ ಅವರು. ಟುಡೇ ದ ಕಮ್ಯುನಿಕೇಟಿವ್ ಆಸ್ಪೆಕ್ಟ್ ಈಸ್ ಪ್ರೈಮರಿ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಇಟ್ಸ್ ಯೂಸೇಜ್. ದ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಈಸ್ ಸೆಕೆಂಡರಿ ಆರ್ ಸಬ್ಸಿಡರಿ. ಎನಿ ಗುಡ್ ಪ್ರೆಸೆಂಟಬಲ್ ಇಂಗ್ಲೀಷ್ ಈಸ್ ಇನಫ್ ಫಾರ್ ದ ಇಂಗ್ಲೀಷ್ ಸ್ಪೀಕರ್. ನೋಡಿರಿ, ಗ್ರಾಮ್ಯಾಟಿಕಲಿ ಇರ್ಬೋದು, ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾತಾಡ್ರಿ, ತಪ್ಪು ಮಾತಾಡ್ರಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಪ್ರೆಸೆಂಟೇಬಲ್ ಇಂಗ್ಲೀಷ್ ಆಗಿರ್ಬೇಕಂತ ಹೇಳ್ತಾರೆ. ಪ್ರೆಸೆಂಟೇಬಲ್ ಇಂಗ್ಲೀಷ್ ಅಂದ್ರೆ ಮುಂದಿನ ವ್ಯಕ್ತಿಗೆ ತಿಳಿಯುವಷ್ಟು ಇರಬೇಕು, ಆ ಇಂಗ್ಲೀಷನ್ನು ನೀವು ಮಾತಾಡೋಕೆ ಕಲಿಬೇಕು ಅಂತ ಹೇಳ್ತಾರೆ. ಅದ್ರ ಬಿಟ್ಟು ನೀವು ಏನೋ ಪರ್ಫೆಕ್ಟಾಗಿ ಮಾಡ್ಕೋಬೇಕಂತ ಹೇಳಿ ಬೆನ್ನು ಹತ್ತು ಬರ್ತಂತೇಳಿ ಹೇಳ್ತಾರೆ ಅವರು. ನೆಕ್ಸ್ಟ್ ನೋಡ್ರಿ, ಎದಕ್ಕೆ ಹಂಗೆ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಮೆನಿ ಸ್ಟೂಡೆಂಟ್ಸ್ ಹೆಸಿಟೇಟ್ ಟು ಸ್ಪೀಕ್ ಇಂಗ್ಲೀಷ್ ಫಿಯರಿಂಗ್ ದ ಗ್ರಾಮ್ಯಾಟಿಕಲ್ ಎರರ್ಸ್. ಶಾ ಸೇಸ್ ಇಫ್ ಒನ್ ಈಸ್ ಏಬಲ್ ಟು ಕಮ್ಯುನಿಕೇಟ್ ಹೀಸ್ ಥಾಟ್ಸ್ ಆರ್ ಐಡಿಯಾಸ್ ಇಟ್ ಈಸ್ ಇನಫ್. ನೋಡಿರಿ, ಭಾಳಷ್ಟು ಸ್ಟೂಡೆಂಟ್ಸ್, ಅದು ಸ್ಪೆಷಲಿ ನಮ್ಮಂತಾರೋ, ನಾವು ನಾನ್ ನೇಟಿವ್ ಸ್ಪೀಕರ್ಸ್ ಹತ್ತೀವಿ. ನಮ್ಮ ಕಡೆ ಏನಪ್ಪ ಅಂತಂದ್ರೆ ಭಾಷೆಗಳು ನಾವು ಹಿಂದಿ, ಕನ್ನಡ, ಆಮೇಲೆ ಮರಾಠಿ, ತಮಿಳ್, ತೆಲುಗು ಇವೆಲ್ಲ ನಾವು ಅಂದ್ರೆ ನಮ್ಮ ಮಾತೃಭಾಷೆಗಳು ನಮ್ಗೆ ಗೊತ್ತಿರ್ತಾವೆ. ನಾವು ಅದನ್ನು ಯೂಸ್ ಮಾಡ್ತಿರ್ತೀವಿ. ಇಂಗ್ಲೀಷನ್ನ ಏನು ಮಾಡಕ್ಕೆ ನೋಡ್ತೇವೆ ನಾವು, ಭಾಳ ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾತಾಡೋಕೆ ಹೇಳಿ ಮಾತಾಡ್ಬೇಕಂತ ಹೇಳಿ ಟ್ರೈ ಮಾಡ್ತೇವೆ. ಆದ್ರೆ ಏನು ಮಾಡ್ತೇವೆ, ಮಾತಾಡೋಕೆ ಹೋಗಿ ಮಿಸ್ಟೇಕ್ಸನ್ನ ಮಾಡ್ತೀವಿ ಅಂತಂದು ಹೇಳ್ತಾರೆ. ಅದಕ್ಕೆ ಶಾ ಏನು ಹೇಳ್ತಾರೆ ಅಂದ್ರೆ ಗ್ರಾಮ್ಯಾಟಿಕಲ್ ಬಗ್ಗೆ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಮುಂದಿನ ವ್ಯಕ್ತಿಗೆ ನಿಮ್ಮದು ಒಂದು ಇಂಗ್ಲೀಷ್ ತಿಳಿದ್ರೆ ಸಾಕು, ಅಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊತ ಹೋಗ್ರಿ ಅಂತಂದು ಹೇಳಿ ಹೇಳ್ತಾರೆ ಅವರು. ನೋಡಿರಿ, ಇಂಗ್ಲೀಷ್ ವಿತೌಟ್ ಗ್ರಾಮರ್ ಕರೆಕ್ಟ್ ಇಂಗ್ಲೀಷ್ ಯಾವ್ದು ಅವ್ರ ಪ್ರಕಾರ ನೆನಪಿಡ್ರಿ, G.B Shaw ಪ್ರಕಾರ ಕರೆಕ್ಟ್ ಇಂಗ್ಲೀಷ್ ಯಾವುದು, ವಿತೌಟ್ ಗ್ರಾಮರ್ ಅಂತ ಹೇಳಿ ಹೇಳ್ತಾರೆ ಅವರು. ಸಿಂಪ್ಲಿ ಲರ್ನಿಂಗ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ವಿಲ್ ನಾಟ್ ಗ್ಯಾರಂಟಿ
its effective usage. There is nothing like a model of English across the world. So simply learning the rules of language will not guarantee its effective usage. ಬರೀ ನೀವು ಲ್ಯಾಂಗ್ವೇಜ್ ಇದು ಗ್ರಾಮ್ಯಾಟಿಕಲಿ ಕಲ್ಕೊಂತ ಹೋದ್ರಿಪ್ಪ ಅಂದ್ರೆ ನೀವು ಗ್ರಾಮರ್ ಕಲ್ತ್ರೆ ನಿಮ್ಗೆ ಇಂಗ್ಲೀಷ್ ಮಾತಾಡಕ್ಕೆ ಬರ್ತದೆ ಅಂತಂದಲ್ಲ. ಇಂಗ್ಲೀಷನ್ನು ನೀವೇನಪ್ಪ ಅಂತಂದ್ರೆ ಬಹಳಷ್ಟು ಬಳಸಬೇಕು, ಯೂಸ್ ಮಾಡ್ಕೊತ ಹೋಗ್ಬೇಕು. ಮುಂದಿನ ವ್ಯಕ್ತಿ ಜೊತೆ ನೀವು ಮಾತಾಡಿದಂಗೆ ನಿಮ್ಮದು ಇಂಪ್ರೂವ್ ಆಗ್ತೈತೆ ರೀ. ಹೊರತಾಗಿ ಡೈರೆಕ್ಟಾಗಿ ನೀವು ಇಲ್ಲಪ್ಪ ಗ್ರಾಮರ್ ಕಲಿತೀನಿ, ಗ್ರಾಮರ್ದಾಗ ನಾವು ಹುಷಾರದಂದ್ರೂ ನಿಮಗೆ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಮಾತಾಡಕ್ಕೆ ಬರಂಗಿಲ್ಲ. ಇದೋ ಒಂದು ವಿಷಯನ G.B Shaw ಕೂಡ ಹೇಳ್ತಾರೆ. ದೇರ್ ಇಸ್ ನಥಿಂಗ್ ಲೈಕ್ ಅ ಮಾಡೆಲ್ ಆಫ್ ಇಂಗ್ಲೀಷ್ ಅಕ್ರಾಸ್ ದ ವರ್ಲ್ಡ್. ಇಡೀ ಜಗತ್ತಿನೊಳಗೆ ಇದೋ ಒಂದು ಮಾಡೆಲ್ಪ ಹಿಂಗೆ ಮಾತಾಡಬೇಕಂತ ಹೇಳಿ ಎಲ್ಲೂ ಇಲ್ಲ ಭಾಷೆನ. ಈವನ್ ಇನ್ ಇಂಗ್ಲೆಂಡ್ ದೇರ್ ಈಸ್ ನಾಟ್ ಎನಿ ಪರ್ಫೆಕ್ಟ್ ಮಾಡೆಲ್ ಆಫ್ ಸ್ಪೋಕನ್ ಇಂಗ್ಲೀಷ್. ಈವನ್ ಇಂಗ್ಲೆಂಡ್ದಾಗೂ ಕೂಡ ಏನಪ್ಪ ಅಂದ್ರೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡಬೇಕಂತ ಹೇಳಿ ಏನು ಮಾಡೆಲ್ನೂ ಇಲ್ಲ ಅಲ್ಲಿ. ಮಾಡೆಲ್ ಅಂದರೆ ಇದೇ ರೀತಿ ಮಾತಾಡಬೇಕಂತ ಹೇಳಿ ಮಾಡೆಲ್ ಇಲ್ಲ. Different variations are seen there too. Many times the context decides the usage of the language. ಸೊ ಅಲ್ಲಿನೂ ಕೂಡ ಬಹಳಷ್ಟು ವೇರಿಯೇಷನ್ಸ್ನೂ ಇದಾವೆ ಅಂತ ಹೇಳ್ತಾರೆ. ಮೆನಿ ಟೈಮ್ಸ್ ದ ಕಾಂಟೆಕ್ಸ್ಟ್ ಡಿಸೈಡ್ಸ್ ದ ಯೂಸೇಜ್ ಆಫ್ ದ ಲ್ಯಾಂಗ್ವೇಜ್. ಸೊ ನಾವು ಯಾವ ಒಂದು ಕಾಂಟೆಕ್ಸ್ಟ್ ಅಂದರೆ ಯಾವ ಒಂದು ಸಮಯದೊಳಗೆ ಹೆಂಗೆ ಮಾತಾಡ್ತೇವೆ. ಈಗ ನೋಡ್ರಿ, ನಾವು ಮನೆ ಒಳಗೆ ಕನ್ನಡ ಫ್ರೆಂಡ್ಸ್ ಜೊತೆ ಇದ್ದಾಗ ಮಾತಾಡೋದು ಭಾಷೆ ಬೇರೆ ಇರ್ತೈತಿ, ಮನೆಯೊಳಗೆ ಬಂದ ಕೂಡಲೇ ಭಾಷೆ ಮಾತಾಡೋದೈತಿ. ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದನಪ್ಪ ಅಂತಂದ್ರೆ ಈ ಒಂದು ಭಾಷೆನೇ ಬೇರೆ. ಈಗ ನಿಮಗೆ ಈಗ ನಾನು ಫ್ರೆಂಡ್ಸ್ ಮುಂದೆ ಬೈತೇನಪ್ಪ ಅಂತ ಹೇಳಿದ್ರೆ ನಿಮಗೆ ಈಗ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ರೆ ಅದು ಕರೆಕ್ಟ್ ಅಲ್ಲ. ಅಂದ್ರೆ ಮಾತಾಡೋ ಶೈಲಿಗಳನ್ನೂ ಬೇರೆ ಬೇರೆ ಇರ್ತಾವೆ. ಕಾಂಟೆಕ್ಸ್ಟ್ ಅಂದ್ರೆ ಏನು, ಯಾವ ಒಂದು ಸಮಯ ಸಂದರ್ಭದೊಳಗೂ ಕೂಡ ನಾವು ಭಾಷೆನ ಬೇರೆ ಬೇರೆ ರೀತಿ ಮಾತಾಡ್ತೇವೆ. ಈಗ ನೋಡ್ರಿ, ಒಬ್ಬ ಯಾರೇ ಪೊಲಿಟಿಷಿಯನ್ ಆಗಿರಲಿ, ಅವ್ರು ಏನಪ್ಪ ಅಂತಂದ್ರೆ ಸ್ಟೇಜ್ ಮೇಲೆ ಇದ್ದಾಗ ಬೇರೆ ಮಾತಾಡ್ತಾರೆ, ಅದು ಅವ್ರ ಮನೆಗೆ ಹೋದ ಕೂಡಲೇ ಅವ್ರು ಬೇರೆ ಮಾತಾಡ್ತಾರೆ, ಆಮೇಲೆ ಫ್ರೆಂಡ್ಸ್ ಜೊತೆ ಇದ್ದಾಗ ಬೇರೆ ಮಾತಾಡ್ತಾರೆ. ಸೊ ಈ ಒಂದು ವಿಷಯನ ಅವ್ರು ಹೇಳ್ತಾರೆ. ಕಾಂಟೆಕ್ಸ್ಟ್ದಾಗೂ ಕೂಡ ಭಾಷೆ, ನಾ ಕನ್ನಡ ಎಕ್ಸಾಂಪಲ್ ಕೊಡೋದನ್ನು ಇಂಗ್ಲೀಷ್ದಾಗೂ ಹಂಗೆ ರೀ. ಕಾಂಟೆಕ್ಸ್ಟ್ ಸಮಯ ಸಂದರ್ಭಕ್ಕೆ ತಕ್ಕಂತನೇ ನಮ್ಮ ಒಂದು ಪ್ರೊನೌನ್ಸಿಯೇಷನ್ನ ಚೇಂಜ್ ಹಾಕೊಂತ ಹೋಗ್ತೀನಿ ಅಂತ ಹೇಳಿ ಇಲ್ಲಿ G.B Shaw ಹೇಳ್ತಾರೆ ರೀ. ನೆಕ್ಸ್ಟ್ ನೋಡ್ರಿ, ಇನ್ ಪಬ್ಲಿಕ್ ಸ್ಪೀಕಿಂಗ್ ಒನ್ ನೀಡ್ಸ್ ಟು ಬಿ ಡಿಸ್ಟಿಂಕ್ಟ್, ಕ್ಲಿಯರ್, ಲೌಡ್ ಆ್ಯಂಡ್ ಇಂಟೆಲಿಜಿಬಲ್. ಬಟ್ ಒನ್ ಸಿಂಪ್ಲಿ ವಿಸ್ಪರ್ಸ್ ವೈಲ್ ಟಾಕಿಂಗ್ ಟು ಒನ್ಸ್ ವೈಫ್, children or friends. One simply mumbles and tends to be careless. There is missing of the eye contact too. ಸೊ ನೋಡ್ರಿ, ನಮ್ಮ ಮನೆಯೊಳಗೆ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಅವೇನಪ್ಪ ಅಂತಂದ್ರೆ ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕಾದ್ರೆ, ಆಮೇಲೆ ಮಕ್ಕಳ ಜೊತೆ, ಆಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಭಾಳಷ್ಟು ಹಿಂಗೆ ಸ್ಲೋ ಮಾತಾಡ್ತಾನೆ. ನಾವು ಏನು ಜೋರು ಒದ್ರೋದ್ರೆ ಮಾತಾಡಂಗಿಲ್ಲ, ಮುಂದೆ ಇರ್ತಾರೆ ಸ್ಲೋ ಮಾತಾಡ್ತಾನೆ. ಆಮೇಲೆ ಭಾಳಷ್ಟು ಏನಪ್ಪ ಅಂತಂದ್ರೆ ಮಂಬಲ್, ಅಲ್ಲಿಂದಲೇ ಮರ್ಮರ್ ಮಾಡಿದಂಗೆ ಸಣ್ಣ ಮಾತಾಡೋದು, ಆಮೇಲೆ ಕೇರ್ಲೆಸ್ಲಿ ಮಾತಾಡ್ತಾರೆ, ಏನೂ ವಿಚಾರ ಮಾಡಂಗಿಲ್ಲ ಏನು ಮಾತಾಡ್ಬೇಕಾದ್ರೂ. ನೋಡ್ರಿ ನೀವು ಎಲ್ಲೋ ಒಂದು ಸಭೆ ಇರಲಿ, ಎಲ್ಲೋ ಒಂದು ಜನ ಕೂಡಿದ್ರಪ್ಪ ಅಂದ್ರೆ ನಾವು ಭಾಳ ವಿಚಾರ ಮಾಡಿ ಕೇರ್ಫುಲ್ಲಾಗಿ ಮಾತಾಡ್ತೇವೆ. ನಾವು ವರ್ಡ್ಸ್ ಯೂಸ್ ಮಾಡೋದನ್ನು ಭಾಳ ಕೇರ್ಫುಲ್ಲಾಗಿ ಮಾತಾಡ್ತೀವಿ. ದೇರ್ ಈಸ್ ಮಿಸ್ಸಿಂಗ್ ಆಫ್ ದಿ ಐ ಕಾಂಟ್ಯಾಕ್ಟ್ ಟು. ನಾವು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಂಗೆ ಇಲ್ಲ, ಡೈರೆಕ್ಟಾಗಿ ಆಯ್ತು ತಗೋ ಅಂತಂದು ಹೇಳಿ ಅಲ್ಲೇ ಮುಗಿಸ್ಬಿಡ್ತಿರ್ತೀವಿ. ಇನ್ ಪ್ರೈವೇಸಿ ವಿ ಸ್ಪೀಕ್ ಡಿಫ್ರೆಂಟ್ಲಿ, ಇನ್ ಪ್ರೆಸೆನ್ಸ್ ಆಫ್ ಸಂಬಡಿ ವಿ ಸ್ಪೀಕ್ ಡಿಫ್ರೆಂಟ್ಲಿ. ಸೊ ಪ್ರೈವೇಸಿ ಒಳಗಿದ್ದಾಗ ಅಂದರೆ ಪ್ರೈವೇಟ್ ಆಗಿದ್ದಾಗ ಮಾತಾಡೋದು ಭಾಷೆನೇ ಬೇರೆ ಜೊತೆ, ಆಮೇಲೆ ಯಾರ ಜೊತೆ ಏನಾದರೂ ಒಬ್ಬ ಹೊಸ ವ್ಯಕ್ತಿ ಜೊತೆ ಪರಿಚಯ ಆದ ಕೂಡಲೇ ಅವನ ಜೊತೆ ಮಾತಾಡೋದೊಂದು ಭಾಷೆನೇ ಬೇರೆ. ಭಾಷೆ ಅಂದ್ರೆ ಒಂದು ಮಾತಾಡುವ ಶೈಲಿ. ವಿ ಫಾಲೋ ದ ಕಂಪ್ನಿ ಮ್ಯಾನರ್ಸ್, ಆಫೀಸ್ ಮ್ಯಾನರ್ಸ್ ಆ್ಯಂಡ್ ಹೋಮ್ ಮ್ಯಾನರ್ಸ್ ಇನ್ ಅವರ್ ಸ್ಪೀಚ್. ನೋಡ್ರಿ, ಈ 3 ಥಿಂಗ್ಸ್ ಬಗ್ಗೆ ಹೇಳ್ತಾರೆ, 3 ವಿಷಯದ ಬಗ್ಗೆ. ಏನೇನೋ ಒಂದು ಕಂಪ್ನಿ ಮ್ಯಾನರ್ಸ್ ಅಂದರೆ ಕಂಪ್ನಿ ಒಳಗಿದ್ದಾಗ ಹೆಂಗೆ ಮಾತಾಡ್ತೇವೆ ಬೇರೆ ಮಾತಾಡ್ತೇವೆ, ಆಫೀಸ್ದಾಗಿದ್ದಾಗ ಬೇರೆ ಮಾತಾಡ್ತೇವೆ, ಮತ್ತು ಹೋಮ್ ಮ್ಯಾನರ್ಸ್. ಸ್ಪೆಷಲಿ ಇಲ್ಲಿ 2 ರೀ, ಆಫೀಸ್ ಮ್ಯಾನರ್ಸ್ ಅಥವಾ ಕಂಪ್ನಿ ಮ್ಯಾನರ್ಸ್ ಆ್ಯಂಡ್ ಹೋಮ್ ಮ್ಯಾನರ್ಸ್ ನಮಗೆ ಬೇರೆ ಬೇರೆ ಇರ್ತಾವೆ ನಮ್ಮ ಭಾಷೆ ಒಳಗೆ. Shaw says the best English is one which the listener understands. It is ideally correct English. The difference in speech are common all over the world. ನೋಡ್ರಿ, Shaw ಏನು ಹೇಳ್ತಾರಪ್ಪ ಅಂದ್ರೆ, Shaw says the best English is one which the receiver, the listener understands. ಸೊ ಯಾವ ವ್ಯಕ್ತಿ ನಾವು ಕರೆಕ್ಟ್ ಇಂಗ್ಲೀಷ್ ಯಾವ್ದಪ್ಪ ಅಂತಂದ್ರೆ, ಮುಂದಿನ ವ್ಯಕ್ತಿ ನಮಗೆ ಇಂಗ್ಲೀಷ್ ತಿಳಿತಂದ್ರೆ ಮುಗಿದೋದು. ನಾವು ಮಾತಾಡೋ ಇಂಗ್ಲೀಷ್ ಅವ್ರಿಗೆ ತಿಳಿತಂದ್ರೆ ಆಯ್ತು, ಅಂಡರ್ಸ್ಟುಡ್. ಏನಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋದನ್ನು ತಿಳ್ಕೊಂಬಿಟ್ರಿ ಅಂತ ಹೇಳ್ತಾರೆ ಅವರು. ಇಟ್ ಈಸ್ ಐಡಿಯಲಿ ಕರೆಕ್ಟ್ ಇಂಗ್ಲೀಷ್. ದ ಡಿಫ್ರೆನ್ಸ್ ಇನ್ ಸ್ಪೀಚ್ ಆರ್ ಕಾಮನ್ ಆಲ್ ಓವರ್ ದಿ ವರ್ಲ್ಡ್. ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಮಾತನ್ನು ಮಾತಾಡ್ತೀವಿ ಅಂತ ಹೇಳ್ತಾರೆ ಅವರು. ಈವನ್ ಇನ್ ಇಂಗ್ಲೆಂಡ್ ಒನ್ ನೀಡ್ ನಾಟ್ ಟು ಸ್ಪೀಕ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಇಂಗ್ಲೀಷ್. ಇಫ್ ಯು ಟ್ರೈ ದಿಸ್, ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಅಸ್ ದೇರ್. People will start suspecting us. Presentable English is good English. Many people in England speak bad English badly. The better you speak, the harder it becomes to understand. Variation in stressing pitch of assertion or denial, refusal, consent, etc. are quite common all over the world. ಸೊ ಇಂಗ್ಲೆಂಡ್ ಒಳಗೂ ಕೂಡ ಈ ಒಂದು ಇಡೀ ಪ್ಯಾರಾಗ್ರಾಫ್ ಶಾರ್ಟ್ ಆಗಿ ಹೇಳ್ತೀನಿ, ಆಲ್ರೆಡಿ 15 ನಿಮಿಷ ಆಗೈತಿ.
ಇಡೀ ಇವನ್ ಇಂಗ್ಲೆಂಡ್ ಒಳಗೂ ಕೂಡ ಏನಪ್ಪ ಅಂತಂದ್ರೆ ಯಾರೇ ಇಂಗ್ಲೀಷನ್ನ ಪರ್ಫೆಕ್ಟಾಗಿ ಮಾತಾಡಂಗಿಲ್ಲ. ಅವರು ಕೆಟ್ಟ ಇಂಗ್ಲೀಷ್ ಮಾತಾಡ್ತಾರೆ, ಭಾಳ ಕೆಟ್ಟ ಮಾತಾಡ್ತಾರೆ. ಅವರು ಭಾಳಷ್ಟು ಮಿಸ್ಟೇಕ್ಸ್ನ ಮಾಡ್ತಾರೆ ಇಂಗ್ಲೀಷ್ ಮಾತಾಡಬೇಕಂತ ಹೇಳ್ತಾರೆ ಅವರು. ನೋಡ್ರಿ, ನೀವು ಒರಿಜಿನಲ್ ಟೆಕ್ಸ್ಟ್ ಓದ್ರಿಪ್ಪ ಅಂತಂದ್ರೆ ಅದ್ರ ಕೊಟ್ಟಾರೆ ಏನಪ್ಪ ಅಂತಂದ್ರೆ 1000 ಜನರೊಳಗೆ 999 ಜನ ಏನಪ್ಪ ಅಂತಂದ್ರೆ ತಪ್ಪು ಇಂಗ್ಲೀಷ್ ಮಾತಾಡಿದ್ರೆ ಬರೀ 1% ಜನ ಅಷ್ಟೇ ಅಥವಾ ಒಬ್ಬ ಅಷ್ಟೇ ಏನಪ್ಪ ಅಂತಂದ್ರೆ ಕರೆಕ್ಟ್ ಅಗದಿ ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತಂತ ಹೇಳ್ತಾರೆ. ಇದು ಯಾರು ಬ್ರಿಟಿಷ್ದಾಗೂ ಕೂಡ ಇದು ಸೇಮ್ ಐತೆ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ನೋಡ್ರಿ, we need not use polite and elaborate grammatical phrases in England. One needs to use short pointed expressions. Shaw says even in private intercourse you need not speak too well. It is a pedantic affection in a foreign country. It is even worse. It is an insult to the native if he fails to understand the well spoken English. ನೋಡ್ರಿ, ಇನ್ನೊಂದು ಕಿವಿ ಮಾತು ಹೇಳ್ತಾರೆ ಅವರು ಏನಪ್ಪ ಅಂತಂದ್ರೆ ನೀವು ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡಿಗೆ ಅಕಸ್ಮಾತ್ ಹೋದ್ರಿ ಅಂದ್ರೆ ಒಬ್ಬ ಬ್ರಿಟಿಷರ್ ಜೊತೆ ನೀವು ಅಗದಿ ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡ್ರಿ ಅನ್ಕೋ, ನಿಮ್ಗೆ ಹೆಲ್ಪ್ ಮಾಡಕ್ಕೆ ಮುಂದಾಗಿಲ್ಲ. ಯಾಕೆ ಹೆಲ್ಪ್ ಮಾಡಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಬಿಡಿ ನಾಟಕ ಮಾಡೋದ, ನಿಮಗೆಲ್ಲ ಇಂಗ್ಲೀಷ್ ಅದು ಬರ್ತೈತಿ, ಇವು ಇಲ್ಲಿನವ ಅದಾನ ಸುಮ್ಮನೆ ಹೇಳತ್ತಾನೆ ಏನಪ್ಪ ಅಂತ ನಂಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳ್ತಿರ್ತ ಅಂತ ಅನ್ಕೋತಾರ. ನಿಮ್ಮ ಅಕಸ್ಮಾತ್ ನೀವು ಇಂಗ್ಲೆಂಡಿಗೆ ಹೋದಾಗ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಯ್ತು ಅಂದ್ರೆ ನೀವೇನು ಮಾತಾಡಬೇಕು, ಇಂಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡಬೇಕು, ಪರ್ಫೆಕ್ಟ್ ಇಂಗ್ಲೀಷ್ನ ಮಾತಾಡಬಾರ್ದಲ್ಲಿ. ನಿಮ್ಮ ಹಂಗೆ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ಕೊಂಡು ಮಾತಾಡೋದ್ರೆ ನಿಮ್ಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾರೆ. ಆಮೇಲೆ ಇನ್ನೂ ಒಂದು ಮಾತು ಏನು ಹೇಳ್ತಾರಪ್ಪ ಅಂದ್ರೆ ಅಗದೇ ನೀವು ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡಂದ್ರೆ ಆ ಬ್ರಿಟಿಷರ್ಗನ ತಿಳಿಯಂಗಿಲ್ಲ, ಇಂಗ್ಲೆಂಡ್ದವ್ರಿಗನ ತಿಳಿಯಂಗಿಲ್ಲ ನೀವು ಮಾತಾಡಿದ್ರೆ ಅಂತ ಹೇಳ್ತಾರಲ್ಲಿ. ಇನ್ನು 1 ಮಾರ್ಕ್ಸ್ ಕ್ವಶನ್ ರೀ, ಇದಿಷ್ಟು ಏನಪ್ಪ ಅಂತಂದ್ರೆ ಸಮರಿ ಹೇಳೀನಿ. ಇನ್ನು ಮುಂದೆ ಇನ್ನೊಂದು 5 ನಿಮಿಷ ಒಳಗೆ 1 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಲ್ಲಿವರೆಗೂ ನಿಮ್ಗೆ ಲೈಕ್ ಆಗಿರೋ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೀವು ಟ್ರೈ ಮಾಡ್ರಿ ಆನ್ಸರ್ ಮಾಡೋಕೆ. ವಿಚ್ ಡೈಲೆಕ್ಟ್ ಪ್ರಿವೆಂಟ್ಸ್ ಸಮ್ ಒನ್ ಫ್ರಾಮ್ ಆಬ್ಟೇನಿಂಗ್ ಸಮ್ ಜಾಬ್ ಇನ್ ಇಂಗ್ಲೆಂಡ್? ದಟ್ ಈಸ್ ಪ್ರೊವಿನ್ಷಿಯಲ್ ಆರ್ ಕೊಕ್ನಿ. ಇಲ್ಲಿ ಪ್ರೊವಿನ್ಷಿಯಲ್ ಮತ್ತು ಕೊಂಕಣಿ ಡೈಲೆಕ್ಟಲ್ಲಿ ಕೊಕ್ನಿ ಡೈಲೆಕ್ಟನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲಣ್ಣ. ಪ್ರೊವಿನ್ಷಿಯಲ್ ಅಥವಾ ಕೊಂಕಣಿ ಡೈಲೆಕ್ಟ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್, ಮಿಕ್ಸ್ಚರ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನೀವು. ಕೊಕ್ನಿ ಅಥವಾ ಪ್ರೊವಿನ್ಷಿಯಲ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್, ಮಿಕ್ಸ್ಚರ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ಮಾತಾಡೋದಕ್ಕೆ ನಾವು ಹೇಳ್ತೇವೆ. ಅಥವಾ ಪ್ರೊವಿನ್ಷಿಯಲ್ ನಮ್ಮ ಮಾತೃಭಾಷೆನ ಯೂಸ್ ಮಾಡ್ಕೊಂಡು ನಾವು ಜಾಬ್ ಪಡ್ಕೋಕೆ ಆಗಂಗಿಲ್ಲ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಟು ಹೂಮ್ ಆರ್ ದ ಜಾಬ್ಸ್ ಓಪನ್ ಇಂಗ್ಲೆಂಡ್? ಜಾಬ್ ಯಾರಿಗೆ ಓಪನ್ ಅದಾವ ಅಂತಂದು ಹೇಳ್ತಾರೆ. ದೋಸ್ ಹೂ ಸ್ಪೀಕ್ ಸೋ ಕಾಲ್ಡ್ ಕರೆಕ್ಟ್ ಇಂಗ್ಲೀಷ್. ಯಾರಿಗೆ ಓಪನ್ ಅದಾವ ರೀ? ಯಾರು ಕರೆಕ್ಟ್ ಇಂಗ್ಲೀಷ್ ಮಾತಾಡ್ತಾರೆ ಅವ್ರಿಗೆ ಎಷ್ಟು ಓಪನ್ ಅದ ಅಂತ ಹೇಳಿ ನಾವು ಅಂದ್ಕೊಂಡಿವಿ. ಹೂ ಡು ನಾಟ್ ಸ್ಪೀಕ್ ಇಂಗ್ಲೀಷ್ ಎಕ್ಸಾಕ್ಟ್ಲಿ ಲೈಕ್? ಯಾರು ಇಂಗ್ಲೀಷ್ ಕರೆಕ್ಟ್ ಮಾತಾಡಂಗಿಲ್ಲ, ಸೇಮ್ ಮಾತಾಡಂಗಿಲ್ಲಪ್ಪ ಅಂತಂದ್ರೆ ನೋ ಟು ಇಂಗ್ಲೀಷ್ ಸಬ್ಜೆಕ್ಟ್ಸ್. ಇಬ್ಬರು ಜನ ಇಂಗ್ಲೀಷ್ ಸ್ಪೀಕರ್ಸ್ ಯಾರು ಬ್ರಿಟಿಷರ್ಸ್ ಅವ್ರೇನಪ್ಪ ಅಂತಂದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಲೈಕ್ನ ಮಾತಾಡಂಗಿಲ್ಲ ಅಂತಂದ್ರೆ ಹೇಳ್ತಾರೆ ಅವರು. ಹೂ ವಾಸ್ ದ ಮೆಂಬರ್ ಆಫ್ ದ ಕಮಿಟಿ ಎಸ್ಟಾಬ್ಲಿಷ್ಡ್ ಬೈ BBC? ಯಾರು ಮೆಂಬರ್ ಇದರಲ್ಲಿ? G.B Shaw. G.B Shaw ಇರ್ತಾನೆ, ಒಬ್ಬ ಪೋಯೆಟ್ ಲಾರೆಟ್ ಅದಾನ, ಇನ್ನೊಬ್ಬ ಆ್ಯಕ್ಟರ್ ಅದಾನ ರೀ. 3 ಜನ ಅದಾರ ನೆನ್ಪಿಟ್ಕೋರಿ, ಅದ್ರಾಗ ಇಂಪಾರ್ಟೆಂಟ್ G.B Shaw. ನೆಕ್ಸ್ಟ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್, ವಾಟ್ ವಾಸ್ ದ ಕಮಿಟಿ ಫಾರ್ಮ್ಡ್ ಫಾರ್? ಕಮಿಟಿ ಎದಕ್ಕೆ ಸಂಬಂಧ ಫಾರ್ಮ್ ಮಾಡಿರ್ತಾರಪ್ಪ ಅಂತಂದ್ರೆ ಟು ಡಿಸೈಡ್ ದ ಅಟರೆನ್ಸ್ ಆಫ್ ದ ಸ್ಪೀಕರ್ಸ್ ಫಾರ್ ಅ ಮಾಡೆಲ್ ಕರೆಕ್ಟ್ ಸ್ಪೀಚ್. ಸೊ ಇಲ್ಲಿ ಈ ಒಂದು ಭಾಷಣ ಎದಕ್ಕೆ ಕೊಡತ್ತಾರಪ್ಪ ಅಂತಂದ್ರೆ ಇವರು ನೆನ್ಪಿಟ್ಕೋರಿ. ಇದೊಂದು ಹೇಳಿ ನಿಮ್ಗಲ್ಲಿ ಮೆನ್ಷನ್ ಮಾಡಿಲ್ಲ ಈ ಪಾಯಿಂಟನ್ನ. G.B Shaw ಅವರು BBC ಒಳಗೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಒಳಗೆ ಅವರು ಒಂದು ಸಂಘ ಮಾಡ್ಯಾರ. ಆ ಸಂಘದೊಳಗೆ ಒಂದು ಗುಂಪು ಮಾಡ್ಯಾರ. ಆ ಗುಂಪಿನೊಳಗೆ ಏನಪ್ಪ ಅಂತಂದ್ರೆ ಅಲ್ಲಿ ಐರಿಷ್ದವ್ರು ಅದಾರ, ಇಂಗ್ಲೆಂಡ್ದವ್ರ, ಆಮೇಲೆ ವೆಲಿಷ್ ಪೀಪಲ್ ಅದಾರ ರೀ, ಅಮೇರಿಕನ್, ಆಸ್ಟ್ರೇಲಿಯನ್ ಎಲ್ಲ ಕಡೆಯಿಂದ ಎಲ್ಲೆಲ್ಲಿ ಇಂಗ್ಲೀಷ್ ಮಾತಾಡ್ತಾರೋ ನನ್ನ ಕರೆಸಿ ಪರ್ಫೆಕ್ಟ್ ಇಂಗ್ಲೀಷ್ ಹೆಂಗೆ ಮಾತಾಡ್ಬೇಕಂತ ಹೇಳಿ ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಅದ್ರೊಳಗೆ ಆ ಗುಂಪಿನೊಳಗೆ ಅಂದ್ರೆ ಅದೋ ಒಂದು ಕಮಿಟಿ ಫಾರ್ಮ್ ಆಗಿರ್ತೈತಿ. ಅದನ್ನ ಯಾರು ಕಮಿಟಿ ಫಾರ್ಮ್ ಮಾಡಿರ್ತಾರೆ? BBC ಮಾಡಿರ್ತಾರೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ದವ್ರು ಮಾಡಿರ್ತಾರೆ. ಆಮೇಲೆ ಈ ಒಂದು ಭಾಷಣನ ಇವರು G.B Shaw ಎಲ್ಲಿ ಕೊಡೋದಪ್ಪ ಅಂದ್ರೆ ಗ್ರಾಮಫೋನ್ ಮೂಲಕ ಕೊಡತ್ತಾರೆ ರೀ. ಇದನ್ನು ನೆನ್ಪಿಟ್ಕೋರಿ. ಹೂ ವಾಸ್ ದ ಚೇರ್ಮನ್ ಆಫ್ ದ BBC ಕಮಿಟಿ? BBC ಕಮಿಟಿದ ಚೇರ್ಮನ್ ಯಾರಿದ್ರು? ಪೋಯೆಟ್ ಲಾರಿಯೇಟ್. ಒಬ್ಬ ಪೋಯೆಟ್ ಲಾರಿಯೇಟ್ ಅದ ಅಂತ ಹೇಳಿದೆ ನಿಮ್ಗೆ. ಕವಿ ಒಬ್ಬ ಅದಾನ, ಅವ ಈ BBCದ ಹೆಡ್ ಇರ್ತಾನ. ಹೂ ವಾಸ್ ಫೇಮಸ್ ಫಾರ್ ಆ್ಯಕ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ಸ್ಪೀಕಿಂಗ್? ಎಸ್, ಆ್ಯಕ್ಟರ್ ಬಗ್ಗೆ ಮೆನ್ಷನ್ ಮಾಡಿದ್ನಿ. ಆ ಆ್ಯಕ್ಟರ್ ಯಾರಪ್ಪ ಅಂತಂದ್ರೆ ಸರ್ ಜಾನ್ಸ್ಟನ್ ಫೋರ್ಬ್ಸ್. ವೈ ವಾಸ್ ಶಾ ಸೆಲೆಕ್ಟೆಡ್ ಆನ್ ದ ಕಮಿಟಿ? ಅವರ ಶಾನ್ ಎದಕ್ಕೆ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಅವರು ಪ್ಲೇ ರೈಟ್ ಅದಾರ, ಫೇಮಸ್ ಬರಹಗಾರ ಅದಾರ, ಅದಕ್ಕೆ ಶಾನು ಕೂಡ ಸೆಲೆಕ್ಟ್ ಮಾಡಿದಾರೆ ರೀ. ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ಪಬ್ಲಿಕ್ ಸ್ಪೀಕರ್ ಆಫ್ ಲಾಂಗ್ ಎಕ್ಸ್ಪೀರಿಯನ್ಸ್? G.B Shaw. ಹೌದು, G.B Shaw. ನೆಕ್ಸ್ಟ್ ಆನ್ಸರ್ ಇದೆ ರೀ. ಅವರು ಬಹಳಷ್ಟು ಒಂದು ಭಾಷಣ ಪಬ್ಲಿಕ್ ಸ್ಪೀಕಿಂಗ್ ಮಾಡಿರ್ತಾರೆ. ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಭಾಷಣ ಕೊಡೋದು. ಒಬ್ಬ ಒಳ್ಳೆ ಭಾಷಣಕಾರ ಇರ್ತಾರೆ ಅವರು. ಅದರ ಸಂಬಂಧ ಲಾಂಗ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅದು ಯಾರಪ್ಪ ಅಂತಂದ್ರೆ G.B Shaw ಅಂತಂದು ಹೇಳಿ. ನೆಕ್ಸ್ಟ್,
ವಿಚ್ ಆರ್ ದ ಟೂ ಸಿಂಪ್ಲೆಸ್ಟ್ ಆ್ಯಂಡ್ ಕಾಮನೆಸ್ಟ್ ವರ್ಡ್ಸ್ ಇನ್ ಇಂಗ್ಲೀಷ್? ಎರಡು ಸಿಂಪ್ಲೆಸ್ಟ್ ಮತ್ತು ಕಾಮನ್ ವರ್ಡ್ಗಳು ಯಾವುದವ? ಎಸ್, ಅದು ಎಸ್ ಮತ್ತು ನೋ. ಹೂ ವೇರ್ ದ ಮೆಂಬರ್ಸ್ ಆಫ್ ದ ಕಮಿಟಿದ ಮೆಂಬರ್ಸ್ ಯಾರಿದ್ರು ಅಂತಂದು ಹೇಳ್ತಾರೆ ಅಲ್ಲಿ. ನೋಡ್ರಿ ಯಾರಪ್ಪ ಅಂದ್ರೆ ಯಾವ ವ್ಯಕ್ತಿಗಳು ಕೇಳಿದ್ರೆ ಒಬ್ಬ G.B Shaw ಪೋಯೆಟ್ ಲಾರೆಟ್, ಆಮೇಲೆ ಅವ ಆ್ಯಕ್ಟರ್ ಸರ್ ಜಾನ್ಸ್ಟನ್ ಫೋರ್ಬ್ಸ್ ರಾಬರ್ಟ್ಸನ್ ಏನದ ಐತ್ಲ ಆ ಹೆಸರನ್ನೇ ಬರೀಬೇಕು ನೀವು. ಆಮೇಲೆ ಯಾವ ದೇಶಗಳು ಕೇಳ್ರಿ ಅಂದ್ರೆ ಇವಿಷ್ಟು ದೇಶಗಳು ಮೆನ್ಷನ್ ಮಾಡಿರಿ. ಅವು ಐರಿಷ್, ಅಮೇರಿಕನ್, ಸ್ಕಾಟಿಷ್, ಆಕ್ಸ್ಫರ್ಡ್ ಆ್ಯಂಡ್ ವೆಲಿಷ್ ಮೆಂಬರ್ಸ್. ಆಕ್ಸ್ಫರ್ಡ್ ಅಂದ್ರೆ ಊರಲ್ಲದು, ಆಕ್ಸ್ಫರ್ಡ್ ಯೂನಿವರ್ಸಿಟಿದವರು ಕೂಡ ಭಾಗಿದ್ರು. ವಾಟ್ ಅ ಪಬ್ಲಿಕ್ ಸ್ಪೀಕರ್ ಶುಡ್ ಟೇಕ್ ಕೇರ್ ಆಫ್? ಪಬ್ಲಿಕ್ ಸ್ಪೀಕರ್ ಏನು ಕೇರ್ ಮಾಡ್ಕೋಬೇಕು? ಎವ್ರಿ ವರ್ಡ್ ಸೆಡ್ ಈಸ್ ಹರ್ಡ್ ಡಿಸ್ಟಿಂಕ್ಟ್ಲಿ ಬೈ ಆಲ್ ದ ಆಡಿಯನ್ಸ್. ಸೊ ಪಬ್ಲಿಕ್ ಸ್ಪೀಕರ್ ಯಾರು ಭಾಷಣ ಮಾಡ್ತಿರ್ತಾರಲ್ಲ ಅವರು ಒಂದು ತಲೆಗೆ ಏನು ಇಟ್ಕೊಂಡಿರ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ನೀವು ಮಾತಾಡೋ ಭಾಷೆ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲರಿಗೂ ಕೇಳಿಸ್ಬೇಕು ಮತ್ತು ಅವ್ರಿಗೆ ತಿಳಿಬೇಕು, ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದೇಳಿ. ವಾಟ್ ವಾಸ್ ಶಾಸ್ ಏಜ್ ವೆನ್ ಹಿ ಮೇಡ್ ಹೀಸ್ ಸ್ಪೀಚ್? ಸೊ ಶಾನ ಏಜ್ ಏನಿತ್ತು? ಓವರ್ 70, 70 ವಯಸ್ಸಿನ ಮೇಲ್ಪಟ್ಟಿದ್ರು ಅವರು ಯಾವಾಗ ಭಾಷಣ ಕೊಟ್ಟಾರೆ ಅಂತಂದೇಳಿ. ಎಕ್ಸಾಮ್ದಾಗ ಒಂದು 5 ಮಾರ್ಕ್ಸಿನ ಕ್ವಶನ್ ಕೇಳ್ರಂದ್ರೂ ಕೂಡ ಇದೆಲ್ಲ ಬರೀ ನೀವು ಎಷ್ಟು 5 ಮಾರ್ಕ್ಸಿನ ಯಾವುದೋ ಕ್ವಶನ್ ಕೇಳ್ರು ನೀವೇನು ಮಾಡ್ತಿರ್ತೀರಿ? ಯು ವಿಲ್ ರೈಟ್ ದ ಸಮರಿ, ಡೂ ದ ಸೇಮ್. ಸಮರಿ ಒಳಗೆ ಇದನ್ನೆಲ್ಲ ಮೆನ್ಷನ್ ಮಾಡಿರಿ, 1 ಮಾರ್ಕ್ಸ್ ಕ್ವಶನ್ಸ್ನ ಮೆನ್ಷನ್ ಮಾಡ್ಕೊಂಡು ಹೋಗ್ರಿ. ವಾಟ್ ಈಸ್ ಅ ಶಾರ್ಟ್ ಫಾರ್ಮ್ ಆಫ್ ಡೂ ನಾಟ್? ಅದು ಡೋಂಟ್ ಅಂತಂದು ಹೇಳಿ ಅಲ್ಲಿ ಇದನ್ಯಾಕೆ ಇಲ್ಲಿ ಒಂದು ಕ್ವಶನ್ ಬಂದಿದೆ ಅಂದ್ರೆ ಇದ್ರೊಳಗೆ ಸ್ಪೆಷಲಿ ಎಲ್ಲಿಪ್ಪ ಅಂತಂದ್ರೆ ಒಂದು ಪ್ರೋಸ್ ಒಳಗೆ ಐತದು. ವಾಟ್ ಶಾಸ್ ವೈಫ್ ಹರ್ಡ್ ವೆನ್ ಹೀ ಆಸ್ಕ್ಡ್ ಫಾರ್ ದ ಟೈಮ್? ಸೊ ಕ್ಲಾಕ್ಸ್ಡ್. ಸೊ ಇಲ್ಲಿ ಏನಾಗಪ್ಪ ಅಂತಂದ್ರೆ ಒಂದು ಸಂದರ್ಭ ಬರ್ತೈತಿ ಪ್ರೋಸ್ ಹೇಳ್ಬೇಕಾರ, ಅಂದ್ರೆ ಈ ಭಾಷಣ ಕೊಡ್ಬೇಕಾರ ಒರಿಜಿನಲ್ ಪ್ರೋಸ್ ಟೆಕ್ಸ್ಟ್ ಒಳಗೆ. G.B Shaw ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕಾರ ಟೈಮ್ ಎಷ್ಟಾಗೈತೆ ಅಂತ ಹೇಳಿ ಕೇಳಿರ್ತಾನವ, ಆದ್ರೆ ಅಕ್ಕಿ ಹೆಂಗೆ ಕೇಳಿಸಿರೋದು ಕ್ಲಾಕ್ಸ್ಡ್ ಅಂತ ಹೇಳಿ ಕೇಳಿಸಿರತಿ. ವಾಟ್ ವಾರ್ನಿಂಗ್ ಶಾ ಗಿವ್ಸ್ ಟು ಫಾರಿನ್ ಸ್ಟೂಡೆಂಟ್ಸ್? ಫಾರಿನ್ ಸ್ಟೂಡೆಂಟ್ ಅಂದ್ರೆ ನಮಗೇನು ವಾರ್ನಿಂಗ್ ಕೊಡ್ತಾರಪ್ಪ ಅಂತಂದ್ರೆ ಡೋಂಟ್ ಟ್ರೈ ಟು ಸ್ಪೀಕ್ ಪರ್ಫೆಕ್ಟ್ ಇಂಗ್ಲೀಷ್. ಪರ್ಫೆಕ್ಟ್ ಇಂಗ್ಲೀಷ್ನ ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅವರು. ಹಂಗಂತಂದು ಹೇಳಿ ನೀವು ಮಾತಾಡೋದು ಬೇಡಕ್ಕೆ ಹೋಗ್ಬೇಡ್ರಿ, ನೀವು ಇಂಗ್ಲೀಷ್ನ ಕಲೀರಿ. ವಿಚ್ ಇಂಗ್ಲೀಷ್ ಈಸ್ ಗುಡ್ ಇಂಗ್ಲೀಷ್? ಇಂಗ್ಲೀಷ್ ಯಾವ್ದು ಗುಡ್ ಇಂಗ್ಲೀಷ್? ಪ್ರೆಸೆಂಟೇಬಲ್ ಇಂಗ್ಲೀಷ್ ಈಸ್ ಅ ಗುಡ್ ಇಂಗ್ಲೀಷ್. ಗುಡ್ ಇಂಗ್ಲೀಷ್ ಅಂದ್ರೆ ಯಾವ್ದು ರೀ? ಪ್ರೆಸೆಂಟೇಬಲ್ ಇಂಗ್ಲೀಷ್ ಈಸ್ ಅ ಗುಡ್ ಇಂಗ್ಲೀಷ್. ಹೂ ಸ್ಪೀಕ್ಸ್ ಬ್ಯಾಡ್ ಇಂಗ್ಲೀಷ್? ಪೀಪಲ್ ಇನ್ ಲಂಡನ್. ಯಾರು ಬ್ಯಾಡ್ ಇಂಗ್ಲೀಷ್ ಮಾತಾಡ್ತಾರೆ? ಲಂಡನ್ ಒಳಗಿರುವಂಥದ್ದು. ವಾಟ್ ಈಸ್ ಬ್ರೋಕನ್ ಇಂಗ್ಲೀಷ್? ಬ್ರೋಕನ್ ಇಂಗ್ಲೀಷ್ ಅಂದರೆ ಏನು? ಈ ಆನ್ಸರ್ ಬರೋಕ್ಕಿಂತ ಮುಂಚೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ಮುಗ್ಯಾಗ ಬಂತು ವಿಡಿಯೋ ಆಲ್ರೆಡಿ. ಪ್ಲೀಸ್ ಡೂ ವಾಚ್, ಲೈಕ್ ದಿಸ್ ಈ ವಿಡಿಯೋ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಗೊತ್ತು ಹಂಗಿಲ್ಲ. ವಾಟ್ ಈಸ್ ಬ್ರೋಕನ್ ಇಂಗ್ಲೀಷ್? ಬ್ರೋಕನ್ ಇಂಗ್ಲೀಷ್ ಅಂದ್ರೆ ಏನು? ಇಂಗ್ಲೀಷ್ ವಿತೌಟ್ ಗ್ರಾಮರ್. ಹೌ ಶುಡ್ ವಿ ಸ್ಪೀಕ್ ಇನ್ ಪ್ರೈವೇಟ್ ಇಂಟರ್ಕೋರ್ಸ್? ಸೊ ಪ್ರೈವೇಟಾಗಿ ಎಲ್ಲೋ ಒಂದು ಇಂಟರ್ವ್ಯೂ ಕೊಡ್ತಿರ್ತಾವೆ, ಹೆಂಗೆ ಮಾತಾಡಬೇಕು? ವಿ ಶುಡ್ ನಾಟ್ ಸ್ಪೀಕ್ ಟು ವೆಲ್. ಭಾಳಷ್ಟು ಕರೆಕ್ಟಾಗಿ ಮಾತಾಡಿ ಟ್ರೈ ಮಾಡ್ಬಾರ್ದು. ವಾಟ್ ಈಸ್ ಪೆಡಾಂಟಿಕ್ ಅಫೆಕ್ಷನ್ ಅಮಾಂಗ್ ದ ಇಂಗ್ಲೀಷ್ ಸ್ಪೀಕರ್ಸ್? ಟು ಸ್ಪೀಕ್ ಇಂಗ್ಲೀಷ್ ಟು ವೆಲ್. ಭಾಳಷ್ಟು ಇಂಗ್ಲೀಷನ್ನ ಪರ್ಫೆಕ್ಟಾಗಿ ಮಾತಾಡಬಾರ್ದು, ಇಲ್ಲಾಂದರೆ ಅವ್ರಿಗೆ ಅಸಹ್ಯ ಆಗಿಬಿಡ್ತೈತೆ. ಯಾರಿಗೆ? ನೇಟಿವ್ ಸ್ಪೀಕರ್ಸಿಗೆ. ನಾವು ಇಲ್ಲಿಂದ ಹೋಗಿರ್ತೀವಿ, ಇಂಡಿಯಾದಿಂದ ಹೋಗಿ ಅಲ್ಲಿ ಹೋಗಿ ಈ ಬ್ರಿಟಿಷರಿಗೆ ಮುಖದ ಮೇಲೆ ಹೊಡೆದಾಗ ಇಂಗ್ಲೀಷ್ ಪರ್ಫೆಕ್ಟ್ ಮಾತಾಡೋಕತ್ತಪ್ಪ ಅಂದ್ರೆ ಅವ್ರು ಅಸಹ್ಯ ಅನ್ಸ್ಬಿಡ್ತೈತಿ. ಅವ್ರು ಹೆಲ್ಪ್ ಮಾಡೋಕ್ಕೆ ಮುಂದೆ ಆಗಿಲ್ಲ. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಎದ್ದರ್ತಾರೆ ಅಂದ್ರೆ ಗ್ರಾಮ್ಯಾಟಿಕಲ್ ಕರೆಕ್ಟ್ ಮಾತಾಡೋಲ್ಲ, ಅವರಿಗೆ ಕೇಳ್ಬೇಕು ನಾವು, ಅಂದ್ರೆ ನಮಗೆ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಾರೆ ದನಕ ಅವರು. ನೆಕ್ಸ್ಟ್ ನೋಡ್ರಿ. ವಾಟ್ ಈಸ್ ಇನ್ಸಲ್ಟ್ ಟು ದ ನೇಟಿವ್ ಸ್ಪೀಕರ್? ಇನ್ಸಲ್ಟ್ ಏನೈತಿ ನೇಟಿವ್ ಸ್ಪೀಕರ್ಗೆ? ಇಫ್ ಹಿ ಫೇಲ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವೆಲ್ ಸ್ಪೋಕನ್ ಇಂಗ್ಲೀಷ್. ನೋಡ್ರಿ, ನೇಟಿವ್ ಸ್ಪೀಕರ್ ಅಂದರೆ ಯಾರು? ಬ್ರಿಟಿಷರಿಗೆ ಅಸಹ್ಯ ಹೆಂಗೆ ಆಗ್ತಿತ್ತಪ್ಪ ಅಂತಂದ್ರೆ ಇನ್ಸಲ್ಟ್ ಏನಪ್ಪ ಅಂತಂದ್ರೆ ಅಕಸ್ಮಾತ್ ನಾವು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡೋದಂದ್ರೆ. ವಾಟ್ ಕೈಂಡ್ ಆಫ್ ಮ್ಯಾನರ್ಸ್ ವಿ ಆಲ್ ಹ್ಯಾವ್? ನಮಗೆ ಮ್ಯಾನರ್ಸ್ ಯಾವ್ದಾವ ಅಂತ ಹೇಳಿ ಕ್ವಶನ್ ಇದು. ಕಂಪ್ನಿ ಮ್ಯಾನರ್ಸ್ ಮತ್ತು ಹೋಮ್ ಮ್ಯಾನರ್ಸ್. ಕಂಪ್ನಿ ಮ್ಯಾನರ್ಸ್ ಮತ್ತು ಹೋಮ್ ಮ್ಯಾನರ್ಸ್. ಕಂಪ್ನಿ ಒಳಗಿದ್ದಾಗ ಬೇರೆ ಮಾತಾಡ್ತೇವೆ, ಹೋಮ್ ಮ್ಯಾನರ್ಸ್ ಮನೆಯೊಳಗಿದ್ದಾಗ ಬೇರೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಬೇರೆ. ಅದಕ್ಕೆ 2 ವಿಂಗಡಣೆ ಮಾಡಿದ್ದಾರೆ, ಕಂಪ್ನಿ ಮ್ಯಾನರ್ಸ್ ಮತ್ತು ಹೋಮ್ ಮ್ಯಾನರ್ಸ್. ಇನ್ನು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಏನು ಕೇಳ್ತಾರೆ ಅಂದ್ರೆ ವಾಟ್ ಡಸ್ G.B Shaw ಸಜೆಸ್ಟ್ ದಿ ನಾನ್ ನೇಟಿವ್ ಸ್ಪೀಕರ್ಸ್ ಅಂತಂದು ಹೇಳ್ತಾರಲ್ಲಿ. ಆ ಕ್ವಶನ್ ಮೋಸ್ಟ್ ವೆಲ್ ಇದು ಬರ್ತೈತಿ, ನೀವು ಸಮರಿನ ಬರೋದ್ರಿ. ಇದೇ ಒಂದು ಸಮರಿನ ಎಲ್ಲ ಕ್ವಶನ್ಸ್ ನೀವು ರಿಪೀಟ್ ಮಾಡಿರ್ತೀರಿ. ಆ್ಯಂಡ್ ದ್ಯಾಟ್ಸ್ ಇಟ್. ನಿಮ್ಮ ಒಂದು ಸಮರಿ ಒಳಗೆ ಈ ಎಲ್ಲ ಕ್ವಶನ್ಸನ್ನು ನೀವು ಮೆನ್ಷನ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. 1 ಮಾರ್ಕ್ಸಿಗೆ ಬಂದಿದ್ದೂ ಮೆನ್ಷನ್ ಮಾಡಿರಿ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ. ದ್ಯಾಟ್ಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ವಿಡಿಯೋ, ದ ಲೆಸನ್. I will just see you in the next video. Bye. Before that, do share the video with your friends, like and subscribe. Thank you.